ನಮಸ್ಕಾರ ಗೆಳತಿಯರೇ, ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬೆಳಿಗ್ಗೆ 8 ಗಂಟೆ ಆಗಿರ್ಬೋದು. ಎಲ್ಲ ಮನೆಯೆಲ್ಲ ಕಸ ಗುಡಿಸಿ ನೆಲ ಅದು ಒರೆಸ್ಕೊಂಡು ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು. ಅದಕ್ಕಿಂತಲೂ ಮುಂಚೆ ಒಂದು ಕಪ್ ಚಹಾ ಕುಡಿದು ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಈಗ ಮನೆ ಒಳಗೆ ಇಬ್ಬರೇ ಇದ್ದೀವಿ, ನಾನು ನಮ್ಮ ಅತ್ತೆ ಇಬ್ಬರೇ. ಎಲ್ಲರೂ ಗಂಡು ಮಕ್ಕಳೆಲ್ಲರೂ ವಾಕಿಂಗ್ ಹೋಗ್ಯಾರ ಮತ್ತು ಅನೀಶ್ ಕ್ಲಾಸಿಗೆ ಹೋಗ್ಯಾನ. ಮತ್ತು ನಮ್ಮ ನೆಗಣಿ ಮಕ್ಕಳು ಮತ್ತು ಅಕ್ಷು ಊರಿಗೆ ಹೋಗಿರೋದ್ರಿಂದ ಫುಲ್ ಖಾಲಿ ಐತಿ ಮನೆಯೆಲ್ಲ. ನಾವು ಇಷ್ಟೇ ಜನ 6 ಜನ ಅಷ್ಟೇ ಇದ್ದೀವಿ ಈಗ ಮನೆಯೊಳಗೆ. ಎಲ್ಲರೂ ಸ್ಟಡಿ ಸ್ಟಾರ್ಟ್ ಮಾಡಿರಿ ಅಂತ ಅಂದ್ಕೊಂಡೀನಿ. ಸ್ಟಾರ್ಟ್ ಮಾಡ್ರಿ, ಯಾಕಂದ್ರೆ ಇನ್ನು ಏಪ್ರಿಲ್ ಲಾಸ್ಟ್ ವೀಕ್ನಾಗ ನೋಟಿಫಿಕೇಷನ್ ಬಿಡ್ಬೋದು ಅಂಥೇಳಿ ಸುದ್ದಿಗಳದಾವು. ಅಪ್ಡೇಟ್ ಸಿಕ್ತು ಅಂತಂದ್ರೆ ನಾನು ಮತ್ತೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಬಟ್ ಈಗಂತೂ ಏಪ್ರಿಲ್ 3ನೇ ವೀಕ್ ಅಥವಾ 4ನೇ ವೀಕಲ್ಲಿ TET ಅಪ್ಲಿಕೇಶನ್ ಬಿಡ್ಬೋದು ಅಂಥೇಳಿ ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಬಹಳಷ್ಟು ಸುದ್ದಿಗಳು ಹಬ್ಬಾಗ್ತಾವು. ಅದಕ್ಕೋಸ್ಕರ ನಿಮ್ಮ ಸ್ಟಡಿ ಸ್ಟಾರ್ಟ್ ಆಗಲಿ. ಆಲ್ರೆಡಿ ನಂದು ಸೈಕಾಲಜಿ ಮುಗಿಲಕ್ಕೆ ಬಂದೈತಿ. ನಿನ್ನೆ ವಿಡಿಯೋ ಒಳಗೆ ನೋಡಿರ್ಬೋದು. ಇನ್ನೊಂದು ಸ್ವಲ್ಪ ಉಳ್ದೈತಿ, ಭಾಳಿಲ್ಲ. ಇನ್ನೊಂದು ಚಾಪ್ಟರ್ ಆಯ್ತಂದ್ರೆ ಆಯಿತು. ಇನ್ನೊಂದು 15-20 ಪೇಜ್ ಐತೆ ಅಷ್ಟೇ. ಅದನ್ನು ಮುಗಿಸಿದ್ನಂದ್ರೆ ನಾಳೆಯಿಂದ ನಾನು ರಿವಿಷನ್ ಸ್ಟಾರ್ಟ್ ಮಾಡ್ತೀನಿ. ಎಲ್ಲರೂ ಕೂಡ ಕಮೆಂಟಲ್ಲಿ ರಿವಿಷನ್ ಯಾವ ರೀತಿ ಮಾಡ್ತೀರಿ ಅಂಥೇಳಿ ವಿಡಿಯೋ ಮಾಡಿ ತೋರಿಸಿ ಅಂತ ಹೇಳ್ಯಾರ. ಖಂಡಿತವಾಗ್ಲೂ ಎಲ್ಲರಿಗೂ ಅನುಕೂಲ ಆಗುವಂಗೆ ನಾನು ಗೃಹಿಣಿಯರಿಗೆ ಹೆಲ್ಪ್ ಆಗಲಿ ಅಂಥೇಳಿ ವಿಡಿಯೋಸ್ಗಳನ್ನು ಮಾಡಾಕ್ತೀನಿ. ಅದನ್ನು ಮಾತ್ರ ತೋರಿಸ್ತೀನಿ ಯಾವ ರೀತಿಯಾಗಿ ನಾನು ಸೈಕಾಲಜಿ ರಿವಿಷನ್ ಸ್ಟಾರ್ಟ್ ಮಾಡ್ತೀನಿ ಅಂಥೇಳಿ. ಸ್ವಲ್ಪ 2 ದಿವಸ ಪರಿಸರ ಅಧ್ಯಯನ ತೊಗೊಳಕ್ಕಾಗಲ್ಲ, ಪೂರ್ತಿ ಕಂಪ್ಲೀಟ್ ಮುಗಿಲಿ ಸೈಕಾಲಜಿ ಆದರೂ ಅಂಥೇಳಿ ನಾನು ಯಾವುದೇ ರೀತಿಯಾದಂತಹ ಬೇರೆ ಸಬ್ಜೆಕ್ಟ್ಗಳನ್ನು ತಗೊಂಡಿಲ್ಲ. ಮನೆ ಕೆಲಸ ಎಲ್ಲ ಮುಗಿಸಿ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಪೂಜೆ ಮಾಡಿದೆ. ಈಗ 10-10:30 ಆಗಿರ್ಬೋದು ಪೂಜೆ ಟೈಮ್. ಅಡುಗೆ ಎಲ್ಲ ಮುಗಿಸಿದಾದ್ಮೇಲೆ ಪೂಜೆ ಮಾಡ್ತೀನಿ, ಯಾಕಂದ್ರೆ ಮುಂಜಾನೆ ಲೇಟ್ ಆಗಿಬಿಟ್ಟಿರ್ತೈತಿ. ನಮ್ಮ ಅತ್ತೆ ಮಾವ ಇಬ್ರಿಗೂ ಕೂಡ ಶುಗರ್ ಇರೋದ್ರಿಂದ ಸ್ವಲ್ಪ 9:30 ಒಳಗೆ ಅವ್ರದ್ದು ಊಟ ಆಗಬೇಕು. ನಾಷ್ಟ ಎಲ್ಲ ಮಾಡಲ್ಲ ನಮ್ಮನ್ಯಾಗ. ಊಟನೇ ರೊಟ್ಟಿ, ಪಲ್ಯ, ಚಪಾತಿ, ಅನ್ನ, ಸಾರು, ಚಟ್ನಿ ಇದನ್ನೇ ಬೆಳಿಗ್ಗೆ ಮಾಡಿಬಿಡ್ತೀವಿ. ನೋಡಿರಿ, ಕರೆಕ್ಟಾಗಿ 10:30 ಆಗೈತೀಗ. ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದೈತೆ. ನಂದು ಕೂಡ ಜಲ್ದಿನೇ ಮುಗೀತು. ನಮ್ಮ ಮನೆಯವರು ಕೂಡ ಊಟ ಮಾಡಿ ಈಗ 12 ಆಗಿರ್ಬೋದು. ಅವ್ರು ಹೊಂಟಾಗ 12-12:30 ಆಗಿರ್ತೈತಿ. 10:00 ಪೂಜೆ ಮುಗಿಸಿ ಸ್ವಲ್ಪ ಎಡಿಟ್ ಮಾಡ್ಕೋತ ಕುಂತಿದ್ದೆ. ಅದಾದಮೇಲೆ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಟ್ಟು ಈಗ ಅವರು ಕೂಡ ಶಾಪಿಗೆ ಹೊಂಟಾರ. ಇನ್ನು ನನ್ನ ಸ್ಟಡಿ ಸ್ಟಾರ್ಟ್ ಮಾಡ್ತೀನಿ. ಮಧ್ಯಾಹ್ನನೇ ತೊಗೊಂಡಿನಿ, ಯಾಕಂದ್ರೆ ಒಂದು 2-3 ದಿವಸ ಆಯಿತು ಬೆಳಿಗ್ಗೆ ಹೇಳೋಕೆ ಆಗತ್ತಿಲ್ಲ. ಮಧ್ಯಾಹ್ನನೇ ಅಭ್ಯಾಸ ಸ್ಟಾರ್ಟ್ ಮಾಡಾಕ್ತೀನಿ. ಆದಷ್ಟು ಬೆಳಿಗ್ಗೆ ಟೈಮಲ್ಲಿ ಓದೋದು ಭಾಳ ಬೆಟ್ರೆ. ಇನ್ಮೇಲಿಂದ ನಾಳೆಯಿಂದ ಹೇಳ್ಬೇಕು ಅಂತ ಅಂದ್ಕೊಂಡಿನಿ. 4:15 ಗಂಟೆಗೆ ಕೇಳಬೇಕು ಅಂತ ಅಂದ್ಕೊಂಡಿನಿ. ಬಟ್ ನಾವು ಮನ್ಕೊಳ್ಳೋದೇ 12:30 ಪೌಣೆ 1 ಆಗಿಬಿಡ್ತೈತೆ ನೈಟ್ ಮನ್ಕೊಳ್ಳೋದು. ಹೀಗಾಗಿ ನನಗೆ ಬೆಳಿಗ್ಗೆ ಹೇಳೋಕೆ ಆಗತ್ತಿಲ್ಲ. ಆದಷ್ಟು ಟ್ರೈ ಮಾಡ್ತೀನಿ 4:15 5 ಗಂಟೆಗಾದರೂ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ನಿಶಂದು ಈಗ 2-3 ದಿವಸ 7 ಗಂಟೆಗಿತ್ತು ಕ್ಲಾಸೇ, ಹೀಗಾಗಿ ಬೆಳಿಗ್ಗೆ ಹೇಳೋದೇ ಆಗಲಿಲ್ಲ. ಮತ್ತು ಹಬ್ಬ ಇದ್ದ ಕಾರಣ ಕ್ಲಾಸ್ ಕೂಡ ಇರಲಿಲ್ಲ ಒಂದು 2-3 ದಿವಸ. ಈಗ ನಾನು ಸೈಕಾಲಜಿ ಲಾಸ್ಟ್ ಲೆಸನ್ ತೊಗೊಂಡಿನಿ, ಮಾರ್ಗದರ್ಶನ ಪಾಠ. ಇದೊಂದು ಪಾಠ ಮುಗೀತು ಅಂತಂದ್ರೆ ಇಡೀ ಸೈಕಾಲಜಿ ಮುಗೀತು. ಮೇನ್ ನೋಟ್ಸ್ ಎಲ್ಲ ಮಾಡಿ ಇಟ್ಕೊಂಡಿನಿ. ನನಗೆ ಯಾವುದು ಇಂಪಾರ್ಟೆಂಟ್ ಅನ್ನಿಸ್ತೈತಿ ಅದನ್ನೆಲ್ಲ ಮಾಡಿ ಇಟ್ಕೊಂಡಿನಿ. ಮತ್ತು ಅದನ್ನು ಯಾವ ರೀತಿ ರಿವಿಷನ್ ಮಾಡ್ತೀನಿ ಅಂಥೇಳಿ ಬಹಳಷ್ಟು ಜನ ತೋರಿಸ್ರಿ ಅಂತ ಹೇಳಿರಿ. ಅದನ್ನು ಈಗ ನಾಳೆಯಿಂದ ಏಪ್ರಿಲ್ 2ರಿಂದ ರಿವಿಷನ್ ಸ್ಟಾರ್ಟ್ ಮಾಡ್ತೀನಿ. ಆವಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಒಂದೊಂದೇ ಪಾಠ ರಿವಿಷನ್ ಮಾಡ್ಕೋತಾ ಹೋಗ್ತೀನಿ ಅಂಥೇಳಿ. ಮತ್ತು ಈ ಎಲ್ಲ ವಿಡಿಯೋಸ್ಗಳು ಗೃಹಿಣಿಯರಿಗೆ ಹೆಲ್ಪ್ ಆಗ್ತಾವೆ ಅಂತ ಅಂದ್ಕೊಂಡಿನಿ. ಬಹಳಷ್ಟು ಜನ ಸಪೋರ್ಟ್ ಮಾಡ್ತೀರಿ, ಕಮೆಂಟ್ಸ್ಗಳನ್ನು ಮಾಡ್ತೀರಿ. ಮತ್ತು ಎಲ್ಲರೂ ಕೂಡ ಯುಗಾದಿ ವಿಷಸ್ ತಿಳಿಸಿದ್ರಿ, ಅದು ಕೂಡ ಭಾಳ ಸಂತೋಷ ಆಯಿತು. ಈ ರಿಪ್ಲೈ ಮತ್ತು ಕಮೆಂಟ್ ಮಾಡೋದ್ರ ಮೂಲಕ ಮತ್ತು ನಾನು ರಿಪ್ಲೈ ಮಾಡೋದ್ರ ಮೂಲಕ ಕನೆಕ್ಟ್ ಆಗ್ತೀವಲ್ಲ, ಅದು ಭಾಳ ಖುಷಿ ಆಗ್ತೈತಿ. ಎಲ್ಲೆಲ್ಲೋ ಇರ್ತೀವಿ ದೂರ, ಆದ್ರೂ ಕೂಡ ನನ್ನ ವಿಡಿಯೋಸ್ಗಳನ್ನು ನೀವು ಮೆಚ್ಚಿ ನೋಡ್ತಿರಲ್ಲ, ಅದೇ ಒಂದು ದೊಡ್ಡ ಖುಷಿ. ಮತ್ತು ಇನ್ನೇನು 2,000 ಸಬ್ಸ್ಕ್ರೈಬರ್ ಆಗಕ್ಕೆ ಬಂದಾರ, ಅದೊಂದು ದೊಡ್ಡ ವಿಷಯ. ಮತ್ತು ಕೆಲವೊಂದಿಷ್ಟು ಜನ ಕೇಳಾಗ್ತಿದ್ರು ಅರ್ನಿಂಗ್ಸ್ ಎಷ್ಟು ಆಗೈತಿ ಈ ಚಾನಲ್ದು ಅಂಥೇಳಿ. ಅರ್ನಿಂಗ್ಸ್ ಇನ್ನೂ ಆಗಿಲ್ಲ, $100 ಆಗಿಲ್ಲ.
ಬೇಕಿದ್ರೆ ಕಮೆಂಟ್ ಮಾಡಿರಿ, ಈ ವಿಡಿಯೋ ಮಾಡಿ ತೋರಿಸ್ತೀನಿ. ಬಟ್ ಇದು ಸ್ಟಡಿ ವ್ಲಾಗ್ ಆಗಿರೋದ್ರಿಂದ ನಾನು ಹೆಚ್ಚು ಬೇರೆ ಬೇರೆ ವಿಷಯಗಳಿಗೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಹೆಚ್ಚು ಮನೆ ಕೆಲಸ ಮತ್ತು ಯಾವ ರೀತಿಯಾಗಿ ಮನೆ ಕೆಲಸದಲ್ಲಿ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಯಾವ ರೀತಿಯಾಗಿ ನಾವು ಟೈಮನ್ನು ಮಾಡಿಕೊಂಡು ಸ್ಟಡಿ ಮಾಡಬೇಕು ಅನ್ನೋದನ್ನು ತೋರಿಸ್ತಿರ್ತೀನಿ. ಬೇರೆ ಬೇರೆ ವಿಷಯಗಳಿಗೆ ಹೋಗಬಾರ್ದು ಅನ್ನೋದು ನನ್ನ ಭಾವನೆ. ಅದಕ್ಕೋಸ್ಕರ ಬೇರೆ ವಿಷಯಗಳ ಬಗ್ಗೆ ನಾನು ಹೆಚ್ಚು ತೋರಿಸಿರೋದಿಲ್ಲ. ಬೇಕಿದ್ರೆ ಕಮೆಂಟ್ ಮಾಡಿರಿ, ಅದನ್ನು ಕೂಡ ಒಂದು ಶಾರ್ಟ್ ವಿಡಿಯೋ ಮಾಡಿ ಎಷ್ಟು ಅರ್ನಿಂಗ್ ಅದ ಮತ್ತು ಯಾವ ರೀತಿಯಾಗಿ ಯೂಟ್ಯೂಬ್ ಚಾನಲ್ಸ್ಗಳು ನಮ್ಗೆ ಪೇಮೆಂಟ್ ಕೊಡ್ತಾವು ಅನ್ನೋದನ್ನು ಸ್ವಲ್ಪ ಡೀಟೇಲಾಗಿ ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು ಪಾರ್ಕ್ ಕೂತದ್ರಿ, ಕೆಂಪನ್ ಪಾರ್ಕ್. ಅದು ಅಭ್ಯಾಸ ಮಾಡೋದ್ಬಿಟ್ಟು ವಿಡಿಯೋ ಎಡಿಟ್ ಮಾಡಕತ್ತಾನ. ಇದು ಬ್ಯಾರೆಯವ್ರ ಚಾನಲ್ ತಾ ಎಡಿಟ್ ಮಾಡಕತ್ತಾನ. ಇಲ್ಲೊಂದು ಪಾರ್ಕ್ ಕೂತದ, ಜರ ಮುಖ ತೋರ್ಸಪ್ಪ. ಡುಮ್ ಡುಮುಕ್ ಅದರಿ, ಭಾಳ ಕಡಿ ಅದ ಕಪ್ಪಿದ್ರದು. ಇದು ಅಭ್ಯಾಸ ಶಾಣೆ ಅಂದ್ರೆ ಇವನೇ ನೋಡಿ, ಅಭ್ಯಾಸ ಮಾಡಕತ್ತಾನ. ಇಲ್ಲಿ ಬಂದು ಈ ಪಾರ್ ಅಂಗಡಿ ಹೋಗಕ್ಕೆ ರೆಡಿ ಆಗ್ತೈತಿ. ಅನೀಶನ್ ಫ್ರೆಂಡ್ಸ್ ಎಲ್ಲ ಬರ್ತಿರ್ತಾರೆ ಡೈಲಿ. ಅವ್ರ ಜೊತೆ ಒಂದು 5 ನಿಮಿಷ ಮಾತಾಡಿ ಅಭ್ಯಾಸಕ್ಕೆ ಕುಂತೀನಿ. ನೀವು ಕೇಳಿದ್ರಲ್ಲ, ಭಾಳಷ್ಟು ಜನ ನಿದ್ದೆ ಬರ್ತೈತಿ ಅಭ್ಯಾಸ ಮಾಡಬೇಕಾದ್ರೆ ಅಂಥೇಳಿ. ಈ ರೀತಿ ಮಿಡಲಲ್ಲಿ ಒಂದು 5 ನಿಮಿಷ ಯಾರ ಜೊತೆನಾದರೂ ಮಾತಾಡೋದು, ಇಲ್ಲ ಅಂದ್ರೆ ಮೊಬೈಲ್ ನೋಡಬೇಡ್ರಿ, ಶಾರ್ಟ್ಸ್ಗಳನ್ನು ನೋಡಬೇಡ್ರಿ. 5 ನಿಮಿಷ ಅಲ್ಲ 50 ನಿಮಿಷ ಆದರೂ ನಾವು ಮೊಬೈಲ್ ಇಡಂಗಿಲ್ಲ. ತೆಗೆದು ಅಭ್ಯಾಸದ ಕಡೆ ಇನ್ನೂ ಲಕ್ಷ್ಯ ಹೋಗೋದೇ ಇಲ್ಲ. ಅದಕ್ಕೋಸ್ಕರ ಕಡಿಮೆ ಆಗಿಬಿಡ್ತೈತೆ ಅಭ್ಯಾಸದ್ದು. ಮೊಬೈಲ್ ಬಿಟ್ಟು ಬೇರೆ ಕೆಲಸ ಏನಾದರೂ ಮಾಡಿರಿ. ಬಟ್ಟೆ ಮಡಚಿಡೋದಾಗಿರ್ಬೋದು, ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು, ಬೇರೆಯವ್ರ ಜೊತೆ ಒಂದು 5 ನಿಮಿಷ ಮಾತಾಡೋದಾಗಿರ್ಬೋದು, ಇಲ್ಲಾಂದ್ರೆ ಯಾರ ಜೊತೆ ಇರೋ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡೋಕ್ಕೆ ಪ್ರಾರಂಭ ಮಾಡಿರಿ. ಅದರಿಂದ ಮನಸ್ಸು ಡೈವರ್ಟ್ ಆಗ್ತೈತಿ ಮತ್ತು ನಿದ್ದೆ ಕೂಡ ಹೋಗ್ತೈತಿ. ಸ್ವಲ್ಪ ಒಂದು 5-10 ನಿಮಿಷ ಮಾತಾಡೋದಾದಮೇಲೆ ಮತ್ತು ಅಭ್ಯಾಸ ಸ್ಟಾರ್ಟ್ ಮಾಡಿರಿ. ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುವ ಅಂಶಗಳು ಮುಗಿಲಕ್ಕೆ ಬಂದೈತಿ. ಇನ್ನೊಂದು 4 ಪೇಜ್ ಅದಾವ ಅಷ್ಟೇ. ಲಾಸ್ಟ್ ಒಂದು ಪಾಠ ಉಳಿತೈತಿ, ಮಾರ್ಗದರ್ಶನ ಮತ್ತು ಸಲಹೆ ಅಂತೇಳಿ. ಇವತ್ತು ಇದನ್ನು ಮುಗಿಸ್ಬೇಕಂತ ಅಂದ್ಕೊಂಡ್ಬಿಟ್ಟಿನಿ. ಮುಗಿಸ್ತೀನಿ ಇವತ್ತು ಪೂರ್ತಿ. ನಂದು ಸೈಕಾಲಜಿ ಇವತ್ತು ಮುಗಿಸ್ಬೇಕು ಅಂತ ಅಂದ್ಕೊಂಡಿನಿ. ಟೋಟಲಿ 9 ಲೆಸನ್ ಅದಾವು. 8ನೇ ಲೆಸನ್ ಕಂಪ್ಲೀಟ್ ಆಗಿ ಬಂದೈತಿ. ನಾಳೆಯಿಂದ ರಿವಿಷನ್ ಸ್ಟಾರ್ಟ್ ಮಾಡ್ತೀನಿ. ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ಯಾರ, ಯಾವ ರೀತಿ ನೀವು ರಿವಿಷನ್ ಮಾಡ್ತೀರಿ ತೋರಿಸ್ರಿ ಅಂಥೇಳಿ. ತೋರಿಸ್ತೀನಿ ಶೋರ್. ಎಲ್ಲರಿಗೂ ಕೂಡ ಯಾವ ರೀತಿ ನಾನು ರಿವಿಷನ್ ಮಾಡ್ತೀನಿ ಅಂಥೇಳಿ ನಾಳೆಯಿಂದ ತೋರಿಸ್ತೀನಿ. ಇಷ್ಟು ಮುಗಿಸ್ಬಿಡ್ತೀನಿ. ಸೈಕಾಲಜಿ ಬೇರೆ ಸಬ್ಜೆಕ್ಟ್ ಯಾವುದು ತಗೊಳ್ಳಲ್ಲ, ಸೈಕಾಲಜಿ ಒಂದೇ ತಗೋತೀನಿ. ಮತ್ತು ನಿನ್ನೆ ಮುಗಿಸ್ಬೇಕಾಗಿತ್ತು, ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಮುಗಿಸೋಕ್ಕಾಗಲಿಲ್ಲ. ಇವತ್ತು ಕಂಪ್ಲೀಟಾಗಿ ಮುಗಿಸ್ಬಿಡ್ತೀನಿ. ನಿದ್ದೆ ಯಾವ ರೀತಿ ತಡಿಬೇಕಂತ ಹೇಳಿ ಗೊತ್ತಾಯ್ತು ಅಂದ್ಕೊಂಡಿನಿ. ಈ ರೀತಿಯಾಗಿ ಮಿಡಲಲ್ಲಿ ಯಾವುದಾದ್ರೂ ಒಂದು 5-10 ನಿಮಿಷ ಬೇರೆ ಕೆಲಸದಲ್ಲಿ ತೊಡಗೋದ್ರಿಂದ ನಮ್ಮ ನಿದ್ದೆಯನ್ನು ತಡಿಬೋದು. ಮತ್ತು ನಮ್ಗೆ ಮೈಂಡಲ್ಲಿ ಬರಬೇಕು, ನಾನು ಇವತ್ತು ಇದನ್ನು ಇಷ್ಟು ಮುಗಿಸ್ಬೇಕು, ಒಂದು ಲೆಕ್ಕದ ಮೇಲೆ ಅಭ್ಯಾಸ ಮಾಡ್ಕೋತ ಕೊಡ್ರಿ, ಇಷ್ಟು ಕಂಪ್ಲೀಟ್ ಮಾಡಲೇಬೇಕು ಅಂಥೇಳಿ. 1 ಪೇಜ್ 2 ಪೇಜ್ ಹೆಚ್ಚು ಕಡಿಮೆ ಆದ್ರೆ ನಡೀತೈತಿ. ಬಟ್ ಇಷ್ಟರ ಒಂದು ಟಾರ್ಗೆಟ್ ಇಟ್ಕೊಂಡು ಸ್ಟಡಿ ಮಾಡಬೇಕು ಅಂದಾಗ ನಮಗೊಂದು ಹುರುಪು ಇರ್ತೈತಿ. ಮುಗಿಸ್ಬೇಕು, ಇದನ್ನು ಮುಗಿಸ್ಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಇರಬೇಕು. ಮತ್ತು ಸೈಕಾಲಜಿಗೋಸ್ಕರ ಯಾವ ಚಾನಲ್ಗಳನ್ನು ನೋಡಬೇಕಂತ ಆಲ್ರೆಡಿ ಹೇಳೀನಿ. SR ಎಜುಕೇಷನ್ ಚಾನಲ್. ಅವರು ಕ್ವೆಶನ್ ಆನ್ಸರ್ಸ್ಗಳನ್ನು ಎಕ್ಸ್ಪ್ಲೈನ್ ಜೊತೆಗೆ ವಾಮದೇವಪ್ಪರ ಬುಕ್ಕವನ್ನು ರೆಫರ್ ಮಾಡಿ ಹೇಳ್ಯಾರ ಕ್ವೆಶನ್ ಆನ್ಸರ್ಸ್ಗಳು. ನೀವು ಅಲ್ಲಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡ್ಕೋಬೋದು. ಅದ್ರ ಜೊತೆಗೆ ಸಾಧನಾ ಅಕಾಡೆಮಿ ಒಳಗೆ ಕೆಲವೊಂದಿಷ್ಟು ವಿಡಿಯೋಸ್ಗಳದಾವು, ZBD ಮತ್ತು ನವಚೇತನ ಎಜುಕೇಷನಲ್ ಚಾನಲ್ ಒಳಗೆ. ಅದರಲ್ಲೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು. ಇನ್ನೊಂದು 2 ದಿವಸದಲ್ಲಿ ಸೈಕಾಲಜಿ ಬಗ್ಗೆ ಪೂರ್ತಿಯಾಗಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. 8ರಿಂದ 10 ಗಂಟೆ ತನಕ ಅಭ್ಯಾಸ ಆಯಿತು. ಅನೀಶ್ ಅಂಗಡಿಗೆ ಹೋಗಿದ್ದ. ನಮ್ಮ ಶಾಪ್ನಲ್ಲೇ ಗೋಬಿ ಮಂಚೂರಿ ಮತ್ತು ಈ ರೀತಿ ಫಾಸ್ಟ್ ಫುಡ್ಸ್ಗಳನ್ನು ಮಾಡ್ತೀವಿ. ಗೋಬಿ 65 ಮತ್ತು ನೂಡಲ್ಸ್ ಅಲ್ಲ, ಇದು ನೂಡಲ್ಸ್ ಬೇಳೆ ಅಂಥೇಳಿ ಮಾಡ್ತಾರೆ ನಮ್ಮ ಶಾಪ್ನಾಗ. ಭಾಳ ಟೇಸ್ಟಿಯಾಗಿರ್ತೈತಿ. ಒಂದು ಸರ್ತಿ ನೀವು ಟ್ರೈ ಮಾಡ್ಬೋದು, ಯಾರಾದರೂ ಗುಲ್ಬರ್ಗನವ್ರು ಇದ್ರಿ ಅಂತಂದ್ರೆ. ಜೇವರ್ಗಿ ಕಾಲ್ನ್ಯಾಗ ನಮ್ಮ ಶಾಪ್ ಐತಿ, ಅಲ್ಲಿ ನೀವು ಭೇಟಿ ಕೊಡ್ಬೋದು.
ಮತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಟೋಟಲಿ ಇವತ್ತು 4.5 ತಾಸ್ದು ಅಭ್ಯಾಸ ಆಯಿತು. ರಾತ್ರಿ ಒಂದು ಅರ್ಧ ತಾಸು ಮಾಡಿದ್ದೆ ಲೇಟ್ ನೈಟ್, ಯಾಕಂದರೆ ಲಾಸ್ಟ್ 1-2 ಪೇಜ್ ಉಳಿದಿತ್ತು, ಅದನ್ನು ಸ್ಟಡಿ ಮಾಡಬೇಕಾಗಿತ್ತು. ಇವತ್ತಿಗೆ ಸೈಕಾಲಜಿ ಪೂರ್ತಿಯಾಗಿ ಮುಗೀತು, ಅಮ್ದೇವ್ ಒಬ್ಬರ ಪುಸ್ತಕ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.